Good morning children. Okay, ನಾವು ನಿನ್ನೆ ತರಗತಿಯಲ್ಲಿ ನೋಡ್ತಾ ಇದ್ವಿ ಅನಾರೋಗ್ಯದ ಸಿಂಹ ಪದ್ಯದ ವಿವರಣೆಯನ್ನು ನಾವು ನಿನ್ನೆ ತರಗತಿಯಲ್ಲಿ ನೋಡ್ತಾ ಇದ್ವಿ ಹೌದಲ್ಲ. ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ಈ ಒಂದು ಪದ್ಯದಲ್ಲಿ ಬರುವಂತಹ ಅಭ್ಯಾಸಗಳನ್ನು ನಾವು ನೋಡೋಣ. ಮೊದಲಿಗೆ ಅಭ್ಯಾಸದಲ್ಲಿ ಬರ್ತಕ್ಕಂಥ ಫಸ್ಟ್ ಹೆಡ್ಲೈನ್ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸು. ಒಂದು ಪದ ಅಥವಾ ವಾಕ್ಯದಲ್ಲಿ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸು. ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸು. ಹಾಗಾದ್ರೆ ಮೊದಲನೇದಾಗಿ ಬರುವಂತ ಪ್ರಶ್ನೆ, ಒಂದು ಪದ ಅಥವಾ ವರ್ಡ್ ಅಥವಾ ಸೆಂಟೆನ್ಸ್ ಅಲ್ಲಿ ನಾವು ಉತ್ತರವನ್ನ ಬರೆಯೋದು. ಹಾಗಾದ್ರೆ ಮೊದಲೇ ಸೆಂಟೆನ್ಸ್ ಅಲ್ಲಿ ಉತ್ತರವನ್ನ ಬರೆಯೋದು, ಹೌದಾ? ವಾಕ್ಯದಲ್ಲಿ ಉತ್ತರವನ್ನ ಇಲ್ಲಿ ಬರೆಯೋಣ. ಮೊದಲನೇದಾಗಿ ಪ್ರಶ್ನೆ, ಕಾಡಿನ ರಾಜ ಸಿಂಹಕ್ಕೆ ಏನಾಯಿತು? ಫಸ್ಟ್ ಕ್ವಶನ್, ಕಾಡಿನ ರಾಜ ಸಿಂಹಕ್ಕೆ ಏನಾಯಿತು? ನೋಡ್ರಿ, ಫಸ್ಟ್ ಕ್ವಶನ್, ಕಾಡಿನ ರಾಜ ಸಿಂಹಕ್ಕೆ ಏನಾಯಿತು? ಓಕೆ, ಪ್ರಶ್ನೆ, ಕಾಡಿನ ರಾಜ ಸಿಂಹಕ್ಕೆ ಏನಾಯಿತು? ಹಾಗಾದ್ರೆ ಏನಾಯಿತು? ಕಾಡಿನ ರಾಜ ಸಿಂಹಕ್ಕೆ ಏನಾಯಿತು? ಹಾಗಾದ್ರೆ ನಿಮಗೆ ಪದ್ಯದ ವಿವರಣೆಯನ್ನು ನೋಡಿದ್ರೆ ಏನಾಯಿತು? ಹಾಗಾದ್ರೆ ಕಾಡಿನ ರಾಜ ಸಿಂಹಕ್ಕೆ ಏನಾಗಿತ್ತು? ಕಾಯಿಲೆ ಬಂದಿತ್ತು, ಹೌದಾ? ಏನು ಕಾಯಿಲೆ? ಉತ್ತರ, ಕಾಡಿನ ರಾಜ ಸಿಂಹಕ್ಕೆ ಏನಾಯಿತು? ಕಾಯಿಲೆ ಬಂದಿತ್ತು. ಕಾಡಿನ ರಾಜ ಸಿಂಹಕ್ಕೆ ಏನಾಗಿತ್ತು? ಹಾಗಾದ್ರೆ ಕಾಡಿನ ರಾಜ ಸಿಂಹಕ್ಕೆ ಕಾಯಿಲೆ ಬಂದಿತ್ತು, ಹೌದಾ? ನೆಕ್ಸ್ಟ್, ಮುಂದಿನ ಪ್ರಶ್ನೆ, ಡಾಕ್ಟರ್ ಜೀಬ್ರಾ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಏನೆಂದು ಹೇಳಿತು? ಎರಡನೇ ಪ್ರಶ್ನೆ, ಡಾಕ್ಟರ್ ಜೀಬ್ರಾ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಏನೆಂದು ಹೇಳಿತು? ಡಾಕ್ಟರ್ ಜೀಬ್ರಾ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಏನೆಂದು ಹೇಳಿತು? ಮೊದಲನೇದಾಗಿ ಡಾಕ್ಟರ್ ಜೀಬ್ರಾ ಬರ್ತಾನೆ, ಹೌದಾ? ಬಂದು ಆ ರಾಜನ ಪರೀಕ್ಷೆ ಮಾಡಿ ಏನಂತ ಹೇಳ್ತಾನೆ ಅಂತಂದ್ರೆ, ಏನು ಪರೀಕ್ಷಿಸಿ ದುರ್ವಾಸನೆಯ ಉಸಿರಿದೆ ಎಂದು ಹೇಳಿದನು. ಉತ್ತರ, ಡಾಕ್ಟರ್ ಜೀಬ್ರಾ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ದುರ್ವಾಸನೆಯ ಉಸಿರಿದೆ ಎಂದು ಹೇಳಿತು. ಡಾಕ್ಟರ್ ಜೀಬ್ರಾ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಏನೆಂದು ಹೇಳಿತು? ಉತ್ತರ, ಡಾಕ್ಟರ್ ಜೀಬ್ರಾ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ದುರ್ವಾಸನೆಯ ಉಸಿರಿದೆ ಎಂದು ಹೇಳಿತು. ಬಾಯಿಂದ ದುರ್ವಾಸನೆ ಬರ್ತಾ ಇದೆ, ದುರ್ವಾಸನೆ ಉಸಿರು ಬಾಯಿಂದ ಬರ್ತಾ
ಪ್ರಶ್ನೆ ಡಾಕ್ಟರ್ ಹೈನಾ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಏನೆಂದು ಹೇಳಿತು. ನೆಕ್ಸ್ಟ್ ಕ್ವಶನ್ ಮೂರನೇ ಪ್ರಶ್ನೆ ಡಾಕ್ಟರ್ ಹೈನಾ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಏನೆಂದು ಹೇಳಿತು. ಏನೆಂದು ಹೇಳಿತು. ನೆಕ್ಸ್ಟ್ ಡಾಕ್ಟರ್ ಹೈನಾ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಏನೆಂದು ಹೇಳಿತು. ಮೊದಲನೇದಾಗಿ ಜೀಬ್ರಾ ಬಂತು ಹೋಯ್ತು. ನೆಕ್ಸ್ಟ್ ಯಾವುದು ಡಾಕ್ಟರ್ ಹೈನಾ ಬರ್ತಾಳೆ. ಹಾಗಾದ್ರೆ ಆ ಹೈನಾ ಪ್ರಾಣಿ ಡಾಕ್ಟರ್ ಹೈನಾ ಕಾಡಿನ ರಾಜವನ್ನ ಪರೀಕ್ಷೆ ಮಾಡಿ ಕಾಡಿನ ರಾಜ ಸಿಂಹನನ್ನ ಪರೀಕ್ಷೆ ಮಾಡಿ ಏನಂತ ಹೇಳ್ತು. ಏನಂದ್ರೆ ಎಂತಹ ಸುವಾಸನೆಯ ಉಸಿರಿದೆ, ಎಂತ ಸುವಾಸನೆಯ ನಿಮ್ಮ ಉಸಿರಲಿ, ಎಂತ ಸುವಾಸನೆ ನಿಮ್ಮ ಉಸಿರಲಿ ಎಂದು ಹೇಳಿತು. ಹೌದಾ? ಉತ್ತರ ಡಾಕ್ಟರ್ ಹೈನಾ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಎಂತಹ ಸುವಾಸನೆಯ ನಿಮ್ಮ ಉಸಿರಲಿ, ನಿಮ್ಮ ಉಸಿರಲಿ ಎಂದು ಹೇಳಿತು. ನೋಡಿ, ಡಾಕ್ಟರ್ ಹೈನಾ ಕಾಡಿನ ರಾಜ ಸಿಂಹನನ್ನ ಪರೀಕ್ಷಿಸಿ ಏನೆಂದು ಹೇಳಿತು. ಉತ್ತರ ಡಾಕ್ಟರ್ ಹೈನಾ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಎಂತಹ ಸುವಾಸನೆ ನಿಮ್ಮ ಉಸಿರಲಿ ಎಂದು ಹೇಳಿತು. ಹೌದಾ? ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಜಾನವೈದ್ಯ ನರಿ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಏನೆಂದು ಹೇಳಿತು. ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಜಾನವೈದ್ಯ ನರಿ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಏನೆಂದು ಹೇಳಿತು. ನಾಲ್ಕನೇ ಪ್ರಶ್ನೆ ಜಾನವೈದ್ಯ ನರಿ ಕಾಡಿನ ರಾಜ ಸಿಂಹನನ್ನು ಪರೀಕ್ಷಿಸಿ ಏನೆಂದು ಹೇಳಿತು ಅಂತ ನಮ್ಮ ಊರಲ್ಲಿ ಬರುವಂತ ಡಾಕ್ಟರ್ ಜಾನವೈದ್ಯ. ಆ ಜಾನವೈದ್ಯ ನರಿ ಸಿಂಹವನ್ನ ಕಾಡಿನ ರಾಜ ಸಿಂಹನನ್ನು ಪರೀಕ್ಷೆ ಮಾಡಿ ಏನಂತ ಹೇಳಿತು. ಏನು ಜಾನವೈದ್ಯ ನರಿ ಕಾಡಿನ ರಾಜ ಸಿಂಹನನ್ನು ಪರೀಕ್ಷಿಸಿ ಶೀತದಿಂದ ಮೂಗು ಕಟ್ಟಿದೆ ಒಡೆಯ ನನಗೆ ವಾಸನೆ ತಿಳಿಯದು ಎಂದು ಹೇಳಿತು. ಶೀತದಿಂದ ಮೂಗು ಕಟ್ಟಿದೆ ಒಡೆಯ ನನಗೆ ವಾಸನೆ ತಿಳಿಯದು ಎನ್ನುತ್ತ ಕ್ಷಮೆಯನ್ನು ಕೇಳಿತು. ಹೌದಲ್ಲ? ಹಾಗಾದ್ರೆ ಉತ್ತರವನ್ನು ನೋಡೋಣ. ಜಾನವೈದ್ಯ ನರಿ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಶೀತದಿಂದ ಮೂಗು ಕಟ್ಟಿದೆ
ಮುಂದಿನ ಪ್ರಶ್ನೆ, ಈ ಪದ್ಯದ ನೀತಿ ಏನು? 5ನೇ ಪ್ರಶ್ನೆ, ಈ ಪದ್ಯದ ನೀತಿ ಏನು? ಈ ಪದ್ಯದ ನೀತಿ ಏನು? ಹಾಗಾದ್ರೆ ಈ ಪದ್ಯದಿಂದ ನಾವೇನು ನೀತಿಯನ್ನು ತಿಳಿದುಕೊಂಡ್ವಿ? ಏನು? ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಹೌದಾ? ಉತ್ತರ, ಈ ಪದ್ಯದ ನೀತಿ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಈ ಪದ್ಯದ ನೀತಿ ಏನಂದ್ರೆ, ಈ ಪದ್ಯದ ನೀತಿ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಹೌದಲ್ಲ? ಹಾಗಾದ್ರೆ ಈ ಅಭ್ಯಾಸದಲ್ಲಿ ಮೊದಲನೇದಾಗಿ ನಾವು ಒಂದು ವಾಕ್ಯದಲ್ಲಿ ಉತ್ತರ ಬರೆಯುವುದನ್ನ ನೋಡಿದ್ವಿ. ಹೌದಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಹೌದಾ? ಅಭ್ಯಾಸದಲ್ಲಿ ಬರ್ತಕ್ಕಂಥ ಮುಂದಿನ ಪ್ರಶ್ನೆ, 2-3 ವಾಕ್ಯಗಳಲ್ಲಿ ಉತ್ತರಿಸು. ಮೇನ್ ಲೈನ್ 2-3 ವಾಕ್ಯಗಳಲ್ಲಿ ಉತ್ತರಿಸು. 2-3 ವಾಕ್ಯಗಳಲ್ಲಿ ಉತ್ತರಿಸು. 2 ಅಥವಾ 3 ವಾಕ್ಯಗಳಲ್ಲಿ ನಾವು ಉತ್ತರವನ್ನು ಬರೀಬೇಕು. ಕೆಳಗೆ ಕೊಟ್ಟಂತಹ ಪ್ರಶ್ನೆಗಳಿಗೆ 2 or 3 ಸೆಂಟೆನ್ಸ್ ನಲ್ಲಿ ನಾವು ಉತ್ತರವನ್ನು ಬರೀಬೇಕು. ಹಾಗಾದ್ರೆ ಮೊದಲನೆಯ ಪ್ರಶ್ನೆ, ಕಾಡಿನ ರಾಜ ಸಿಂಹವು ಬೇಟೆಯಾಡಲು ಕಾರಣವೇನು? ಫಸ್ಟ್ ಕ್ವಶನ್, ಕಾಡಿನ ರಾಜ ಸಿಂಹವು ಬೇಟೆಯಾಡಲು ಕಾರಣವೇನು? ಕಾಡಿನ ರಾಜ ಸಿಂಹವು ಬೇಟೆಯಾಡಲು ಕಾರಣವೇನು? ಕಾಡಿನ ರಾಜ ಸಿಂಹ ಬೇಟೆ ಅಂದ್ರೆ ನೋವು ಪಡಲು ಕಾರಣ ಏನು? ಅದು ನೋವು ಪಡ್ತಾ ಇತ್ತು, ಯಾಕಂದ್ರೆ ಪಡ್ತಾ ಇತ್ತು? ಹಾಗಾದ್ರೆ ಕಾರಣ ಏನು? ಯಾಕೆ ಬೇಟೆ ಪಡ್ತಾ ಇತ್ತು ಸಿಂಹ? ಏಕೆಂದ್ರೆ ಕಾಡಿನ ರಾಜ ಸಿಂಹವು ಅನಾರೋಗ್ಯದಿಂದ ಬಳಲುತ್ತಿತ್ತು. ಅದಕ್ಕೆ ಊಟ ಮಾಡಲು ಅನ್ನ ಹಾಗೂ ನೀರು ಕೂಡ ಸೇರದಂತಾಗಿತ್ತು. ಹೀಗಾಗಿ ಸಿಂಹವು ಬೇಟೆ ಪಡುತ್ತಿತ್ತು. ಉತ್ತರ, ಕಾಡಿನ ರಾಜ ಸಿಂಹವು ಅನಾರೋಗ್ಯದಿಂದ ಬಳಲುತ್ತಿತ್ತು. ಅದಕ್ಕೆ ಊಟ ಮಾಡಲು ಅನ್ನ ಹಾಗೂ ನೀರು ಕೂಡ ಸೇರದಂತಾಯಿತು. ಹೀಗಾಗಿ ಸಿಂಹವು ಬೇಟೆ ಪಡುತ್ತಿತ್ತು. ಕಾಡಿನ ರಾಜ ಸಿಂಹವು ಬೇಟೆ ಪಡಲು ಕಾರಣವೇನು? ಉತ್ತರ, ಕಾಡಿನ ರಾಜ ಸಿಂಹವು ಅನಾರೋಗ್ಯದಿಂದ ಬಳಲುತ್ತಿತ್ತು. ಅದಕ್ಕೆ ಊಟ ಮಾಡಲು ಅನ್ನ
ನೋಡೋಣ. ಮುಂದಿನ ಎರಡನೇ ಪ್ರಶ್ನೆ. ಡಾಕ್ಟರ್ ಜೀಬ್ರಾ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹವನ್ನು ಹೇಗೆ ಪರೀಕ್ಷಿಸಿತು? ಸಿಂಹವು ಏನು ಮಾಡಿತು? ಎರಡನೇ ಪ್ರಶ್ನೆ. ಡಾಕ್ಟರ್ ಜೀಬ್ರಾ ಕಾಯಿಲೆ ಬಿದ್ದ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹವನ್ನು ಹೇಗೆ ಪರೀಕ್ಷಿಸಿತು? ಸಿಂಹವು ಏನು ಮಾಡಿತು? ಏನು ಮಾಡಿತು? ಡಾಕ್ಟರ್ ಜೀಬ್ರಾ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹವನ್ನು ಹೇಗೆ ಪರೀಕ್ಷಿಸಿತು? ಸಿಂಹವು ಏನು ಮಾಡಿತು? ಹೌದಾ? ಜೀಬ್ರಾ ಡಾಕ್ಟರ್ ಬಂದು ಕಾಯಿಲೆ ಬಿದ್ದ ಸಿಂಹವನ್ನ ಹೇಗೆ ಪರೀಕ್ಷೆ ಮಾಡಿತು ಮತ್ತು ಜೊತೆಗೆ ಸಿಂಹ ಏನಂತ ಹೇಳ್ತು ಅನ್ನೋದನ್ನ ನಾವಿಲ್ಲಿ ಬರೀಬೇಕು. ಹಾಗಾದ್ರೆ ಸಿಂಹ ಏನ್ ಮಾಡಿತು, ಡಾಕ್ಟರ್ ಜೀಬ್ರಾ ಹೇಗೆ ಪರೀಕ್ಷೆ ಮಾಡಿದ್ರು ಅನ್ನೋದನ್ನ ನಾವು ನೋಡೋಣ. ಡಾಕ್ಟರ್ ಜೀಬ್ರಾ ನೋಡ್ತಾ ಹೋಗೋಣ ಉತ್ತರವನ್ನ. ಡಾಕ್ಟರ್ ಜೀಬ್ರಾ ಸಿಂಹವನ್ನು ಪರೀಕ್ಷಿಸಿ ಬಾಯನ್ನು ತೆಗೆಯಲು ಹೇಳಿತು. ಸಿಂಹವು ಬಾಯನ್ನು ತೆರೆದು ತೋರಿಸಿದ ನಂತರ ದುರ್ವಾಸನೆಯ ಉಸಿರಿದೆ ಎಂದು ಹೇಳಿತು. ಆಗ ಸಿಂಹಕ್ಕೆ ಕೋಪವು ಬಂದು ಹೀಗೆ ಹೇಳಲು ಎಂತ ಧೈರ್ಯ, ಎಂತ ಧೈರ್ಯ ನಿನಗೆ ಎಂದು ಗರ್ಜಿಸಿತು. ಸತ್ಯವನ್ನು ಹೇಳಿದ ವೈದ್ಯನನ್ನು ಬೈದು ಹೊರಗಡೆ
ಹೊರಗಡೆ ಓಡಿಸಿತು. ಡಾಕ್ಟರ್ ಜೀಬ್ರಾ ಕಾಯಿಲೆ ಬಿದ್ದ ರಾಜ ಸಿಂಹವನ್ನು ಪರೀಕ್ಷೆ ಮಾಡಿ ಏನಂತ ಹೇಳ್ತು. ಹಾಗಾದ್ರೆ ಸಿಂಹ ಏನ್ ಮಾಡ್ತು ನೋಡ್ರಿ. ಡಾಕ್ಟರ್ ಜೀಬ್ರಾ ಸಿಂಹವನ್ನು ಪರೀಕ್ಷಿಸಿ ಬಾಯನ್ನು ತೆರೆಯಲು ಹೇಳಿತು. ಸಿಂಹವು ಬಾಯನ್ನು ತೆರೆದು ತೋರಿಸಿದ ನಂತರ ದುರ್ವಾಸನೆ ಉಸಿರಿದೆ ಎಂದು ಹೇಳಿತು. ಆಗ ಸಿಂಹಕ್ಕೆ ಕೋಪವು ಬಂದು ಹೀಗೆ ಹೇಳಲು ಎಂತ ಧೈರ್ಯ ನಿನಗೆ ಎಂದು ಗರ್ಜಿಸಿತು. ಸತ್ಯವನ್ನು ಹೇಳಿದ ವೈದ್ಯನನ್ನು ಮತ್ತು ವೈದ್ಯು ಹೊರಗಡೆ ಓಡಿಸಿತು. ಹೌದಾ? ಏನ್ ಮಾಡ್ತು, ಬಾಯನ್ನು ತೆಗೆದು ಪರೀಕ್ಷೆ ಮಾಡಿದ್ರೆ ಬಾಯನ್ನು ತೆಗೆದು ಹೇಳಿದ್ರು. ಬಾಯಿ ತೆಗೆದು ಸಿಂಹ ತೋರಿಸಿದಾಗ ಅವಂತ ಡಾಕ್ಟರ್ ಜೀಬ್ರಾ ಹೇಳ್ತೈತಿ ಎಂತ ದುರ್ವಾಸನೆ ಉಸಿರಿದೆ ಎಂದು ಹೇಳಿದಾಗ ಈ ಬಾಯಿಗೆ ದುರ್ವಾಸನೆ ಬರ್ತಾ ಇದೆ ಅಂತ ಯಾವುದು ಜೀಬ್ರಾ ಹೇಳಿದ್ದು ಸಿಂಹಕ್ಕೆ. ಅವಾಗ ಸಿಂಹ ಕೋಪ ನೆತ್ತಿ ಹೇಳಿ ಸಿಂಹಕ್ಕೆ ಕೋಪ ಬಂದ್ಬಿಟ್ಟು ಹೀಗೆ ಹೇಳಲು ಎಂತ ಧೈರ್ಯ ನಿಮಗೆ, ಈ ರೀತಿಯಾಗಿ ಹೇಳಲು ಎಷ್ಟು ಧೈರ್ಯ ನಿಮಗೆ ಅಂತ ಹೇಳಿ ಏನ್ ಮಾಡ್ತು ಜೀಬ್ರಾವನ್ನ ಬೈದು ಹೊರಗಡೆ ಓಡಿಸ್ಬಿಟ್ಟು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮೂರನೇ ಪ್ರಶ್ನೆ. ಡಾಕ್ಟರ್ ಹೈನಾ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹವನ್ನು ಹೇಗೆ ಪರೀಕ್ಷಿಸಿತು? ಸಿಂಹವು ಏನು ಮಾಡಿತು? ಮೂರನೇ ಪ್ರಶ್ನೆ. ಡಾಕ್ಟರ್ ಹೈನಾ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹವನ್ನು ಹೇಗೆ ಪರೀಕ್ಷಿಸಿತು? ಹೇಗೆ ಪರೀಕ್ಷಿಸಿತು? ಸಿಂಹವು ಏನು ಮಾಡಿತು? ಹೌದಾ? ನೋಡ್ರಿ, ಹೈನಾ ಡಾಕ್ಟರ್ ಕೂಡ ಕಾಯಿಲೆ ಬಿದ್ದ ಸಿಂಹನ ಯಾವ ರೀತಿಯಾಗಿ ಪರೀಕ್ಷೆ ಮಾಡ್ತು, ಸಿಂಹ ಏನ್ ಮಾಡ್ತು ಆ ಹೈನಾಗೆ ಅನ್ನೋದನ್ನ ನಾವು ಬರೀಬೇಕು. ನೋಡ್ರಿ, ಡಾಕ್ಟರ್ ಹೈನಾ ಸಿಂಹದ ನಾಡಿ ಹಿಡಿದು ಪರೀಕ್ಷಿಸಿತು. ಹಾಗೆ ಬಾಯಿ ತೆರೆಯಲು ಹೇಳಿ ಎಂತಹ ಸುವಾಸನೆಯ ಉಸಿರು ನಿಮ್ಮ ಉಸಿರಲಿ, ಸುವಾಸನೆಯ ನಿಮ್ಮ ಉಸಿರಲಿ ಎಂದಿತ್ತು. ಸಿಂಹ ಸಿಟ್ಟಿನಿಂದ ಮುಖಸ್ತುತಿ ಮಾಡುವೆ ಎಂದು ಇರುವ ಸತ್ಯವ ಹೇಳದ ಹೈನಾಳನ್ನ ಬೈದು ಹೊರಹಾಕಿತು. ಉತ್ತರ ಡಾಕ್ಟರ್ ಹೈನಾ ಸಿಂಹದ ನಾಡಿ ಹಿಡಿದು ಪರೀಕ್ಷಿಸಿತು. ಹಾಗೆ ಬಾಯಿ ತೆರೆಯಲು ಹೇಳಿ ಎಂತಹ ಸುವಾಸನೆ ನಿಮ್ಮ ಉಸಿರಲಿ
ಉಸಿರಲಿ ಎಂದಿತು. ಸಿಂಹ ಸಿಟ್ಟಿನಿಂದ ಸಿಂಹ ಸಿಟ್ಟಿನಿಂದ ಮುಖಸ್ತುತಿ ಮಾಡುವೆ. ಮುಖಸ್ತುತಿ ಮಾಡುವೆ ಎಂದು ಹೇಳಿತು. ಇರುವ ಸತ್ಯವ ಹೇಳದೆ ಇರುವ ಸತ್ಯವ ಹೇಳದ ಐನಾಳನ್ನು ಬಯಲು ಹೊರಹಾಕಿತು. ಡಾಕ್ಟರ್ ಹೈನಾ ಸಿಂಹವನ್ನ ಪರೀಕ್ಷೆ ಮಾಡಿ ಏನ್ ಹೇಳ್ತು ಮತ್ತು ಸಿಂಹ ಏನ್ ಹೇಳ್ತು ಹೌದಾ. ಡಾಕ್ಟರ್ ಹೈನಾ ಸಿಂಹದ ನಾಡಿ ಹಿಡಿದು ಪರೀಕ್ಷಿಸಿತು. ಹಾಗೆ ಬಾಯಿ ತೆರೆಯಲು ಹೇಳಿ ಎಂತ ಸುವಾಸನೆ ನಿಮ್ಮ ಉಸಿರಲಿ ಅಂದಿತು. ಸಿಂಹ ಸಿಟ್ಟಿನಿಂದ ಮುಖಸ್ತುತಿ ಮಾಡುವೆ ಎಂದು ಹೇಳಿತು. ಇರುವ ಸತ್ಯವ ಹೇಳದ ಹೈನಾನ್ನ ಬೈದು ಹೊರಹಾಕಿತು. ಹೈನಾ ಬಂದು ಅವ ಸಿಂಹದ ನಾಡಿಯನ್ನ ಹಿಡಿದು ಏನ್ ಮಾಡ್ತು ಪರೀಕ್ಷೆ ಮಾಡಿ ಬಾಯನ್ನ ತೆರೆ ಅಂತ ಹೇಳಿ ಬಾಯನ್ನ ತೆರೆದಾದ್ಮೇಲೆ ಎಂತ ಸುವಾಸನೆ ನಿಮ್ಮ ಉಸಿರಲಿ ಎಂದು ಹೇಳಿದಾಗ ಸಿಂಹಕ್ಕೂ ಕೋಪ ಬಂದ್ಬಿಟ್ಟು ಸಿಟ್ಟು ಬಂದ್ಬಿಟ್ಟು ಮುಖಸ್ತುತಿ ಮಾಡುವೆ, ನನ್ನ ಹೊಗಳ್ತಾ ಇದೆಯಾ ನೀನು, ಮುಖಸ್ತುತಿ ಮಾಡ್ತಾ ಇದೆಯಾ ನೀನು ಅಂತ ಹೇಳಿದಾಗ ಇರುವ ಸತ್ಯವನ್ನ ಸತ್ಯ ಹೇಳಿದ್ರೆ ಏನು ಸಿಂಹ ಕೋಪ ಮಾಡ್ಕೊಳುತ್ತೆ ಏನು ಅಂತ ಯಾವುದು ಸತ್ಯವನ್ನು ಹೇಳಾದ್ರೆ ಹೆದರಿ ಸತ್ಯವನ್ನು ಹೇಳಿರಲಿಲ್ಲ ಯಾವುದು ಹೈನಾ. ಹೀಗಾಗಿ ಸತ್ಯವನ್ನು ಹೇಳಿದಂತ ಹೈನಾಳನ್ನ ಏನ್ ಮಾಡ್ತು ಸಿಂಹ ಬೈದು ಹೊರಗೆ ಹಾಕಿತು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಜಾಣ ವೈದ್ಯನಲ್ಲಿ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹವನ್ನು ಹೇಗೆ ಪರೀಕ್ಷಿಸಿತು? ನೆಕ್ಸ್ಟ್ 4ನೇ ಪ್ರಶ್ನೆ. ಜಾಣ ವೈದ್ಯನಲ್ಲಿ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹವನ್ನು ಹೇಗೆ ಪರೀಕ್ಷಿಸಿತು? ಸಿಂಹವನ್ನು ಹೇಗೆ ಜಾಣ ವೈದ್ಯನಲ್ಲಿ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹನ ಹೇಗೆ ಪರೀಕ್ಷೆ ಮಾಡ್ತು ಹಾಗಾದ್ರೆ? ಹೇಗೆ ಜಾಣ ವೈದ್ಯನಲ್ಲಿ ಸಿಂಹವನ್ನ ಉಪಚಾರ ಮಾಡುತ್ತಾ ಬಾಯನ್ನು ತೆರೆಯಲು ವಿನಂತಿಸಿತು. ತದನಂತರ ಆಗ ಸಿಂಹವು ಉಸಿರನ್ನು ಕುರಿತು ಏನು ಹೇಳುವಿರಿ ಎನ್ನುತ್ತಾ ಬಾಯನ್ನು ತೆರೆಯಿತು. ಬುದ್ಧಿವಂತ ನರಿಯು ಶೀತಲಿ ಮೂಗು ಕಟ್ಟಿಲೆ ಒಡೆಯ ವಾಸನೆಯನ್ನು ತಿಳಿಯದು ನನಗೆ ಎಂದು ತಕ್ಷಣ ಹೇಳುತ್ತಾ ಕ್ಷಮೆಯನ್ನು ಕೇಳಿತು. ಬುದ್ಧಿವಂತ ನರಿಯು ಸಿಂಹದ ಕೋಪಕ್ಕೆ ಬಲಿಯಾಗದೆ ಪಾರಾಯಿತು. ಹೌದಾ? ಉತ್ತರವನ್ನು ನೋಡೋಣ. ಜಾಣ ವೈದ್ಯ ನರಿಯು ಸಿಂಹವನ್ನು ಉಪಚರಿಸುತ್ತಾ ಬಾಯನ್ನು ತೆರೆಯಲು ವಿನಂತಿಸಿತು.
ಬಾಯಿ ತೆರೆಯಿತು. ಆಗ ಬುದ್ಧಿವಂತ ನರಿಯು ಶೀಘ್ರದಿ ಮೂಗು ಕಟ್ಟಿದೆ. ಶೀಘ್ರದಿ ಮೂಗು ಕಟ್ಟಿದೆ ಒಡೆಯ. ವಾಸನೆ ಏನು? ವಾಸನೆ ಏನು ತಿಳಿಯದು ನನಗೆ. ನನಗೆ ಎಂದು ತಕ್ಷಣ ಹೇಳುತ್ತಾ ಕ್ಷಮೆಯನ್ನು ಕೇಳಿತು. ಕ್ಷಮೆಯನ್ನು ಕೇಳಿತು. ಬುದ್ಧಿವಂತ ನರಿಯು ಸಿಂಹದ ಕೋಪಕ್ಕೆ ಬಲಿಯಾಗದೆ, ಸಿಂಹದ ಕೋಪಕ್ಕೆ ಬಲಿಯಾಗದೆ ಪಾರಾಯಿತು. ನೋಡಿ, ಜಾನವೈದ್ಯರಲ್ಲಿ ಸಿಂಹವನ್ನ ಯಾವ ರೀತಿಯಾಗಿ ಪರೀಕ್ಷೆ ಮಾಡಿದ್ರೆ, ಜಾನವೈದ್ಯರಲ್ಲಿ ಸಿಂಹವನ್ನ ಉಪಚಾರ ಮಾಡುತ್ತಾ ಬಾಯನ್ನು ತೆರೆಯಲು ವಿನಂತಿಸಿತು. ಆಗ ಸಿಂಹವು ಉಸಿರನ್ನು ಕುರಿತು ಏನು ಹೇಳುವಿರಿ? ಹೌದಾ? ಉಸಿರನ್ನು ಕುರಿತು ಏನು ಹೇಳುವಿರಿ ಎನ್ನುತ್ತಾ ಬಾಯಿ ತೆರೆಯಿತು. ಆಗ ಬುದ್ಧಿವಂತ ನರಿಯು ಶೀಘ್ರದಿ ಮೂಗು ಕಟ್ಟಿದೆ ಒಡೆಯ, ವಾಸನೆ ಏನು ತಿಳಿಯದು ನನಗೆ ಎಂದು ತಕ್ಷಣ ಹೇಳುತ್ತಾ ಕ್ಷಮೆಯನ್ನು ಕೇಳಿತು. ಬುದ್ಧಿವಂತ ನರಿಯು ಸಿಂಹದ ಕೋಪಕ್ಕೆ ಬಲಿಯಾಗದೆ ಪಾರಾಯಿತು. ಸಿಂಹವನ್ನ ಉಪಚಾರ ಮಾಡುತ್ತಾ ಜಾನವೈದ್ಯ ನರಿ ಬಾಯಿನ ತೆರೆಯಲು ಹೇಳಿದಾಗ ಸಿಂಹ ನನ್ನ ಬಾಯಿನ ಉಸಿರನ್ನು ಕುರಿತು ಏನು ಹೇಳುವಿರಿ ನೀವು ಅಂತ ಹೇಳ್ತಾ ಬಾಯಿನ ತೆರೆಯುತ್ತದೆ ಸಿಂಹ. ಅವಾಗ ನರಿ ಹೇಳ್ತದೆ, ತಕ್ಷಣ ಶೀತದಿ ಅಂದ್ರೆ ನೆಗಡಿಯನ್ನು ನನಗೆ ಮೂಗು ಕಟ್ಟಿದೆ ಒಡೆಯ, ನನಗೆ ವಾಸನೆಯನ್ನು ತಿಳಿಯದು ಎಂದು ಕ್ಷಮೆಯನ್ನು ಕೇಳಿತು. ಬುದ್ಧಿವಂತ ನರಿ ಚಾಣಾಕ್ಷ ನರಿ ಏನ್ ಮಾಡ್ತು? ಸಿಂಹದ ಕೋಪಕ್ಕೆ ಬಲಿಯಾಗದೆ ಪಾರಾಯಿತು. ಅರ್ಥ ಆಯ್ತಲ್ಲ? ಓಕೆ, ಮುಂದಿನ ಇನ್ನು 2-3 ವಾಕ್ಯಗಳಲ್ಲಿ ಪ್ರಶ್ನೆಗಳನ್ನ ನೋಡಿದ್ವಿ. ಇನ್ನು ಮುಂದಿನ ಪ್ರಶ್ನೆ ಮೇನ್ ಕ್ವಶನ್ ಅಭ್ಯಾಸದಲ್ಲಿ ಬರ್ತಕ್ಕಂಥ ಮುಂದಿನ ಪ್ರಶ್ನೆ, ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಮುಂದಿನ ಹೆಡ್ಲೈನ್, ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಅಭ್ಯಾಸದಲ್ಲಿ ಬರುವಂತಹ ಹೆಡ್ಲೈನ್. ಸಮಾನಾರ್ಥಕ ಪದಗಳು ಅಂದ್ರೆ ಒಂದೇ ಅರ್ಥ ಕೊಡುವಂತಹ ಪದಗಳು. ಹೌದಾ? ಹಾಗಾದರೆ ಮೊದಲನೇದಾಗಿ ಅಡವಿ. ಮೊದಲನೆಯ ಪದ ಅಡವಿ. ಎರಡನೇದು ಕಾಯಿಲೆ. ನೆಕ್ಸ್ಟ್
ಇನ್ನೊಂದು ರೋಗ. ಹೌದಾ? ಕಾಯಿಲೆ, ವ್ಯಾಧಿ, ರೋಗ ಎಲ್ಲವೂ ಒಂದೇ ಅರ್ಥವನ್ನು ಬರುವಂತ ಪದಗಳು. ವ್ಯಾಧಿ ಅಂದ್ರೂ ಒಂದೇ, ಕಾಯಿಲೆ ಅಂದ್ರೂ ಒಂದೇ, ರೋಗ ಅಂದ್ರೂ ಕೂಡ ಒಂದೇ. ಮುಂದಿನದು ದುರ್ವಾಸನೆ. ಪದದ ಒಂದು ಸಮಾನಾರ್ಥಕ ಪದ ಅಂದ್ರೆ ದುರ್ನಾತ. ಇನ್ನೊಂದು ಕೆಟ್ಟ ವಾಸನೆ ಕೂಡ ಬರುತ್ತದೆ, ಇನ್ನೊಂದು ದುರ್ಗಂಧ ಕೂಡ ಬರುತ್ತದೆ. ದುರ್ನಾತ, ದುರ್ಗಂಧ ಅರ್ಥದ. ಓಕೆ, ಈಗ ನೋಡೋಣ. ದುರ್ನಾತ, ಇನ್ನೊಂದು ಕೆಟ್ಟ ವಾಸನೆ. ಕೆಟ್ಟ ವಾಸನೆ, ಇನ್ನೊಂದರ್ಥ ದುರ್ಗಂಧ ಬರ್ತದೆ. ಹೌದಾ? ದುರ್ಗಂಧ. ದುರ್ವಾಸನೆ ಪದದ ಸಮಾನಾರ್ಥಕ ಪದ ದುರ್ನಾತ, ಕೆಟ್ಟ ವಾಸನೆ, ದುರ್ಗಂಧ. ದುರ್ಗಂಧ, ಹೌದಾ? ದುರ್ಗಂಧ ಅಂದರೆ ದುರ್ನಾತ, ದುರ್ವಾಸನೆ, ಕೆಟ್ಟ ವಾಸನೆ ಇವೆಲ್ಲವೂ ಕೂಡ ಸಮಾನಾರ್ಥಕ ಪದಗಳು. ಓಕೆ, ನೆಕ್ಸ್ಟ್ ಇವನ್ನ ಅಭ್ಯಾಸದಲ್ಲಿ ಬರುವಂತ ನೆಕ್ಸ್ಟ್ ಹೆಡ್ಲೈನ್, ಈ ಪದ್ಯವನ್ನ ಪೂರ್ಣಗೊಳಿಸು. ಹೆಡ್ಲೈನ್, ಈ ಪದ್ಯವನ್ನ ಪೂರ್ಣಗೊಳಿಸು. ಹೌದಾ? ಇಲ್ಲಿ ಪದ್ಯವನ್ನು ಕೊಟ್ಟಿದ್ದಾರೆ, ಆ ಪದ್ಯವನ್ನು ಈಗ ಪೂರ್ಣ ಮಾಡೋಣ. ಕಾಡಿನ ಡ್ಯಾಶ್. ನೆಕ್ಸ್ಟ್ ಡ್ಯಾಶ್. ನೆಕ್ಸ್ಟ್ ಲೈನ್, ಅನ್ನವು. ಡ್ಯಾಶ್ ಡ್ಯಾಶ್. ಹೌದಾ? ಹಾಗಾದ್ರೆ ಪದ್ಯವನ್ನು ನಾವು ಪೂರ್ಣ ಮಾಡಬೇಕು. ಕಾಡಿನ ಪದ್ಯವನ್ನು ಪೂರ್ಣ ಮಾಡಿಕೊಳ್ಳೋಣ. ಕಾಡಿನ ರಾಜ ಸಿಂಹವು. ಹೌದಾ? ಸಿಂಹರಾಯನು. ಕಾಡಿನ ರಾಜ. ಹೌದಾ? ಪದ್ಯವನ್ನು ನಾವು ನೋಡಿರೋಣ. ಕಾಡಿನ ರಾಜ ಸಿಂಹರಾಯನು. ಸಿಂಹರಾಯನು ಕಾಯಿಲೆ ಬಿದ್ದನು. ಕಾಯಿಲೆ ಬಿದ್ದನು. ಕೇಳಿ ಕತೆ. ಅನ್ನವು ಸೇರದೆ. ಅನ್ನವನ್ನು ಪದವನ್ನು ಕೊಟ್ಟಿದ್ದಾರೆ. ಸೇರದು, ಅನ್ನವು ಸೇರದು, ನೀರು ಸೇರದು. ನೀರು ಸೇರದು. ರಾಜನಿಗಾಯಿತು. ರಾಜನಿಗಾಯಿತು ಬಹಳವಿದೆ. ಈ ಪದ್ಯವನ್ನ ಪೂರ್ಣಗೊಳಿಸುವುದು. ಕೊಟ್ಟಂತಹ ಖಾಲಿ ಕೊಟ್ಟಂತಹ ಪದ್ಯವನ್ನು ನಾವು ಮಾಡಬೇಕು. ಈ ಮೊದಲನೇ ಪದವನ್ನು ಕೊಟ್ಟಿದ್ದಾರೆ, ಉಳಿದಂತಹ ಸಾಲುಗಳನ್ನು ನಾವು ಮಾಡಬೇಕು, ಪೂರ್ಣಗೊಳಿಸಬೇಕು. ಅರ್ಥ ಆಯ್ತಲ್ಲ? ಕಾಡಿನ ರಾಜ ಸಿಂಹರಾಯನು ಕಾಲಿಗೆ ಬಿದ್ದನು, ಕೇಳಿ ಕತೆ. ಅನ್ನವು ಸೇರದು, ನೀರು ಸೇರದು, ರಾಜನಿಗಾಯಿತು ಬಹಳವಿದೆ. ಹೌದಾ? ಓಕೆ, ಇನ್ನ ಟೆಕ್ಸ್ಟ್ ಬುಕ್ ನಲ್ಲಿ ಬರುವಂತಹ ಓಪನ್ ಮಾಡಿ ಪೇಜ್ ನಂಬರ್ 88 88 ಓಪನ್ ಮಾಡ್ರಿ. ನೋಡ್ರಿ ಮಕ್ಕಳೇ, ಈ ಒಗಟುಗಳನ್ನು ಬಿಡಿಸಿ ಸರಿ ಉತ್ತರವನ್ನು ಆವರಣದಿಂದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. ಇಲ್ಲಿ ಕೊಟ್ಟಂಥ ಒಗಟುಗಳನ್ನು ನಾವು ಬಿಡಿಸಿ ಅಲ್ಲಿ ಆವರಣದಲ್ಲಿ ನಾಲಗೆ, ಮೀನು, ಕಮಲ ಉತ್ತರವನ್ನು ಕೊಟ್ಟಿದ್ದಾರೆ. ಈ ಒಂದು ಒಗಟಿಗೆ ಯಾವ ಉತ್ತರ ಸರಿಯಾಗುತ್ತೆ ಆ ಉತ್ತರವನ್ನು ನಾವು ಬರಿಬೇಕು ಇಲ್ಲಿ. ಹೌದಾ? ಮೊದಲೇದು, ನೀರಲ್ಲೇ ಹುಟ್ಟುತ್ತದೆ, ನೀರಲ್ಲೇ ಬೆಳೆಯುತ್ತದೆ, ನೀರಲ್ಲೇ ಸಾಯುತ್ತದೆ. ಯಾವುದು ಹಾಗಾದರೆ ನೋಡ್ರಿ, ಹೇಳೋಣ. ಹೇಳಿ, ಯಾವುದು? ಕಮಲ. ಇಲ್ಲಿ ಕಮಲ. ಓಕೆ, ನೆಕ್ಸ್ಟ್, ನಾಡಿನಲ್ಲಿ ಮೊದಲಿರುವೆ, ಕೆಲಸದಲ್ಲಿ ನಡುವಿರುವೆ, ಕೊಡುಗೆಯಲ್ಲಿ ಕಡೆಗಿರುವೆ, ನುಡಿ ನಾ ಯಾರೆಂದು. ನೋಡಿ, ನಾಡಿನಲ್ಲಿ ಮೊದಲಿರುವೆ, ಕೆಲಸದಲ್ಲಿ ನಡುವಿರುವೆ, ಕೊಡುಗೆಯಲ್ಲಿ ಕಡೆಗಿರುವೆ, ನುಡಿ ನಾ ಯಾರೆಂದು. ಯಾರು ಹಾಗಾದ್ರೆ? ಯಾರು? ನಾಲಗೆ. ನಾಲಗೆ. ನೆಕ್ಸ್ಟ್, ನೀರಿನಲ್ಲಿದ್ದರೆ ಗಿಲಿಗಿಲಿ, ನೀರ ಹೊರಗಿದ್ದರೆ ವಿಲಿ ವಿಲಿ, ಕಡಲ ಕಾಗೆಗೆ ನಾ ಮಿರಿ ಮಿರಿ.
ನೋಡ್ರಿ ಯಾವ್ದು ಹಾಗಾದರೆ ಮೀನು. ನೀರಿನಲ್ಲಿದ್ದರೆ ಗಿಲಿ ಗಿಲಿ ಅಂದರೆ ನೀರೊಳಗಿದ್ರೆ ಜೀವ ಇರುತ್ತೆ, ನೀರು ಹೊರಗಿದ್ರೆ ವಿಲಿ ವಿಲಿ ಒದ್ದಾಡುತ್ತೆ. ಕಡಲ ಕಾಗಿಗೆ ನಾ ಮಿರಿ ಮಿರಿ, ಕಡಲ ಕಾಗಿಗೆ ಅದು ಮೀನಂದರೆ ಇಷ್ಟ, ಮೀನು. ಹೌದಾ? ಓಕೆ, ನೋಡಿದ್ರಲ್ಲ ಒಗಟುಗಳನ್ನು. ಇನ್ನು ನೆಕ್ಸ್ಟ್ ಪೇಜ್ ನಂಬರ್ 89 ಓಪನ್ ಮಾಡಿರಿ. ಪೇಜ್ ನಂಬರ್ 89 ಓಪನ್ ಮಾಡಿರಿ. ಇಲ್ಲೊಂದಷ್ಟು ಭಾಷಾ ಚಟುವಟಿಕೆಯಲ್ಲಿ ನೋಡಿರಿ, ಕೊಟ್ಟಿರುವ ಜೋಡಿ ಅಕ್ಷರ ಪದಗಳನ್ನು ಸ್ಪಷ್ಟವಾಗಿ ಉಚ್ಚಾರ ಮಾಡು, ಧ್ವನಿ ಹಾಗೂ ಅರ್ಥ ವ್ಯತ್ಯಾಸವನ್ನು ತಿಳಿ. ನೋಡಿ, ಕೊಟ್ಟಿರ್ತಕ್ಕಂಥ ಜೋಡಿ ಪದಗಳನ್ನು ನಾವೇನು ಮಾಡಬೇಕು, ಸ್ಪಷ್ಟವಾಗಿ ಉಚ್ಚಾರ ಮಾಡಿ ಹೇಳಬೇಕು. ಹೌದಾ? ನೋಡಿ, ಇಲ್ಲಿ ಅ ಮತ್ತು ಹ ಇದೆ. ಹಾಗಾದರೆ ಇಲ್ಲಿ ಅ ಕಿ ಅಕ್ಕಿ, ಹ ಕಿ ಹಕ್ಕಿ. ಹೌದಾ? ಇಲ್ಲಿ ಅಕ್ಕಿ, ಇದು ಹಕ್ಕಿ. ಹಾಗಾದರೆ ಆದಿ ಹಾದಿ, ಉಚ್ಚಾರ ಬೇರೆಯಾಗಿದೆ. ಆದಿ ಹಾದಿ. ಅಣ್ಣ ಅನ್ನ, ಅನ್ನ ಅನ್ನ. ಅಲೆ ಅಳೆ. ಹೌದಾ? ಅಲೆ ಅಳೆ. ವಡೆ ವಡೆ, ಒಡೆ ವಡೆ. ದನ ಧನ, ಬಾನು ಭಾನು. ಅರ್ಥ ಆಯ್ತಲ್ಲ? ಕೊಟ್ಟಂಥ ಪದಗಳನ್ನು ನಾವು ಸ್ಪಷ್ಟವಾಗಿ ಉಚ್ಚಾರ ಮಾಡಿ ಓದಬೇಕು. ಇಲ್ಲಿ ಪ್ರತಿಯೊಂದು ಪದಗಳಿಗೆ, ಎರಡೂ ಕಡೆ ಇರ್ತಕ್ಕಂಥ ಪದಗಳಿಗೆ ಅರ್ಥ ವ್ಯತ್ಯಾಸ ಕೂಡ ಇದೆ. ಅರ್ಥ ಆಯ್ತಲ್ಲ? ಓಕೆನಾ? ನೆಕ್ಸ್ಟ್ ನೋಡೋಣ. ಓಕೆ, ಈಗ ನೆಕ್ಸ್ಟ್ ಇನ್ನೊಂದು ಅಭ್ಯಾಸದಲ್ಲಿ ಕೊಟ್ಟಿದ್ದಾರೆ. ಈಗ ಒಗಟನ್ನು ನೀವು ನೋಡಿದ್ರಿ. ಹೌದಾ? ಹಾಗಾದರೆ ಇಲ್ಲೊಂದಿಷ್ಟು ಒಗಟುಗಳನ್ನು ಕೊಟ್ಟಿದ್ದಾರೆ, ಅಲ್ಲಿ ಉತ್ತರವನ್ನು ಕೊಟ್ಟಿದ್ದು. ಹೌದಾ? ಒಗಟಿಗೆ ಉತ್ತರವನ್ನು ಕೊಟ್ಟಿದ್ದು. ಹಾಗಾದರೆ ಇಲ್ಲಿ ಕೊಟ್ಟಂತ ಒಗಟಿಗೆ ನಾವೇ ಉತ್ತರವನ್ನು ಬರೀಬೇಕು. ಹಾಗಾದರೆ ನೋಡೋಣ. ಲೈನ್, ಈ ಕೆಳಗಿನ ಒಗಟುಗಳಿಗೆ ಉತ್ತರ ಬರೆಯಿರಿ. ಈ ಕೆಳಗಿನ ಒಗಟುಗಳಿಗೆ ಏನು ಮಾಡಬೇಕು, ಉತ್ತರವನ್ನ ಬರೆಯೋಣ. ಮೊದಲನೇ ಒಗಟು, ಅಜ್ಜನ ದುಡ್ಡು ಎಣಿಸೋಕ್ಕಾಗಲ್ಲ, ಅಜ್ಜಿಯ ಸೀರೆ ಮಡಿಸಕ್ಕಾಗಲ್ಲ. ಅಜ್ಜನ ದುಡ್ಡು ಎಣಿಸೋಕ್ಕಾಗಲ್ಲ, ಅಜ್ಜಿಯ ಸೀರೆ ಮಡಿಸಕ್ಕಾಗಲ್ಲ. ಉತ್ತರ ಹೇಳಿ ನೋಡೋಣ. ಯಾವಾಗಾದ್ರೆ ಅಜ್ಜನ ದುಡ್ಡು ಎಣಿಸೋಕ್ಕಾಗಲ್ಲ, ಅಜ್ಜಿಯ ಸೀರೆ ಮಡಿಸಕ್ಕಾಗಲ್ಲ. ಯಾವಾಗಾದ್ರೆ ಗೆಸ್ ಮಾಡಿ ನೋಡೋಣ. ಯಾವುದು? ನಕ್ಷತ್ರಗಳು ಮತ್ತು ಆಕಾಶ. ನಕ್ಷತ್ರ ಅಂದ್ರೆ ಚುಕ್ಕಿಗಳು. ಹೌದಾ? ಉತ್ತರ ನಕ್ಷತ್ರಗಳು. ಅಜ್ಜನ ದುಡ್ಡು ನಕ್ಷತ್ರಗಳು. ನಕ್ಷತ್ರ ಹೆಸರಾಗುತ್ತೆ ನಮಗೆ. ನಕ್ಷತ್ರಗಳು ಮತ್ತು ಆಕಾಶ. ಆಕಾಶ ಮಡಿಸಕ್ಕಾಗುತ್ತೆ ನಮಗೆ. ಓಕೆ, ಅಜ್ಜನ ದುಡ್ಡು ಎಣಿಸೋಕ್ಕಾಗಲ್ಲ, ಅಜ್ಜಿಯ ಸೀರೆ ಮಡಿಸಕ್ಕಾಗಲ್ಲ, ನಕ್ಷತ್ರಗಳು ಮತ್ತು ಆಕಾಶ. ಎರಡನೇದಾಗಿ ಚಿನ್ನದ ಹಕ್ಕಿ. ಚಿನ್ನದ ಹಕ್ಕಿ ಬಾಲದಿಂದ ನೀರು ಕುಡಿಯುತ್ತದೆ. ಹೇಳಿ ಉತ್ತರ ನೋಡೋಣ. ಚಿನ್ನದ ಹಕ್ಕಿ ಬಾಲದಿಂದ ನೀರು ಕುಡಿಯುತ್ತದೆ. ಯಾವುದು ಉತ್ತರ? ಯಾವುದು? ದೀಪ. ಉತ್ತರ ದೀಪ. ಹೌದಾ? ಮನೆಯಲ್ಲಿ ದೇವರಿಗೆ ದೀಪವನ್ನು ಹಚ್ಚುತ್ತಾರೆ. ಹೌದಾ? ಚಿನ್ನದ ಹಕ್ಕಿ, ಅದು ಚಿನ್ನದ ಕಲರ್ ಇರುತ್ತೆ. ಹೌದಾ? ಚಿನ್ನದ ಒಂದು ಬಣ್ಣ ದೀಪ ಇರುತ್ತದೆ. ಅದು ಬಾಲದಿಂದ ನೀರು ಕುಡಿಯುತ್ತದೆ. ಅಂದರೆ ಬತ್ತಿಯಿಂದ ಎಣ್ಣೆಯನ್ನು ನೀರು ಕೂಡ
ತೇಲಿಕೊಂಡು ತೇಲಿಕೊಂಡು ಬರುತ್ತೆ. ಉತ್ತರ ಹೇಳಿ ನೋಡೋಣ. ಕಟ್ಟೆ ಇಲ್ಲದ ಕೆರೆಯಲ್ಲಿ ಕಟ್ಟೆ ತೇಲಿಕೊಂಡು ಬರುತ್ತೆ. ಹೌದಾ? ಉತ್ತರ ಏನಾಗುತ್ತೆ? ಉತ್ತರ ಚಂದ್ರ. ಕಟ್ಟೆ ಇಲ್ಲದ ಕೆರೆ ಅಂದ್ರೆ ಆಕಾಶ. ಹೌದಾ? ಆಕಾಶದಲ್ಲಿ ಕಟ್ಟೆ ತೇಲಿಕೊಂಡು ಬರುತ್ತೆ. ಹೌದಾ? ಚಂದ್ರ ಒಂದ್ ಕಡೆ ಇರ್ತಾನೆ, ಹಾಗೆ ಪ್ರಕಾಶವಾಗಿ ಹೋಗ್ತಾ ಇರ್ತದಲ್ಲ, ಅದು ಕಟ್ಟೆ ಇಲ್ಲದ ಕೆರೆಯಲ್ಲಿ ಕಟ್ಟೆ ತೇಲಿಕೊಂಡು ಬರುತ್ತೆ. ಉತ್ತರ ಚಂದ್ರ. ಈ ರೀತಿಯಾಗಿ ಒಗಟುಗಳನ್ನ ಬಳಸಬೇಕು. ಓಕೆ, ಹಾಗಾದ್ರೆ ಈ ಒಂದು ಪಾಠದಲ್ಲಿ ಬರುವಂತ ಎಲ್ಲ ಅಭ್ಯಾಸ ಇಲ್ಲಿಗೆ ಮುಗಿತು. ನಾವು ನಾಳೆ ತರಗತಿಯಲ್ಲಿ ಹೊಸ ಪಾಠವನ್ನ ಅಥವಾ ಪದ್ಯವನ್ನು ನಾವು ನೋಡೋಣ. ಓಕೆ, ಈ ಎಲ್ಲ ಅಭ್ಯಾಸಗಳನ್ನ ನೀವು ನೋಟ್ಬುಕ್ನಲ್ಲಿ ನೀಟಾಗಿ ಪ್ರತಿಯೊಂದನ್ನು ಓದುವಂತ ಬರೀರಿ. ಓಕೆ, ಹಾಗಾದ್ರೆ ಈಗ ನಿಮಗೆ ಹೋಮ್ವರ್ಕ್ ಅನ್ನ ಕೊಡ್ತಾ ಇದ್ದೀನಿ. ಹೋಮ್ವರ್ಕ್ same as class 1 time. Homework same as class 1 time. ಹೌದಾ? ಆ ಒಂದು ಹೋಮ್ವರ್ಕ್ ಅನ್ನು ನೀವು ಕ್ಲಾಸ್ ರೂಮ್ನಲ್ಲಿ ಯಾವ ರೀತಿ ಮಾಡಿರ್ತೀರಿ ಓದುವಂತ ಅದೇ ತರನಾಗಿ ಹೋಮ್ವರ್ಕ್ ಅಲ್ಲಿ ಕೂಡ ಓದುವಂತ ಪ್ರತಿಯೊಂದನ್ನು ಅಭ್ಯಾಸವನ್ನು ಬರೀಬೇಕು. ಓಕೆ, ಜೊತೆಗೆ ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಕೂಡ ವರ್ಕ್ ಮಾಡೋದಿದೆ, ಅದನ್ನು ಕೂಡ ನೀವು ಟೆಕ್ಸ್ಟ್ ಬುಕ್ ನಲ್ಲಿ ಮಾಡಬೇಕು. ಟೆಕ್ಸ್ಟ್ ಬುಕ್ ಅಲ್ಲಿ ಬರೀಬೇಕಾದ್ರೂ ಕೂಡ ಓದ್ಕೊಂಡು ಬರೀರಿ. ನೋಟ್ಬುಕ್ ನಲ್ಲಿ ಕ್ಲಾಸ್ ವರ್ಕ್ ಹೋಮ್ವರ್ಕ್ ಬರೀಬೇಕಾದ್ರೂ ಕೂಡ ಓದ್ಕೊಂಡು ಬರೀಬೇಕು. ಅರ್ಥ ಆಯ್ತಲ್ಲ? ನೀಟಾಗಿ ಬರೀರಿ, ಪ್ರತಿಯೊಂದನ್ನು ಓದ್ಕೊಂತ ಬರೀರಿ. ಇಲ್ಲಿಗೆ ಒಂದು ಪದ್ಯದ ಅಭ್ಯಾಸ ಎಲ್ಲ ಮುಗಿಯಿತು. ಅರ್ಥ ಆಯ್ತಾ? ನಾಳೆ ತರಗತಿಯಲ್ಲಿ ನಾವು ಪಾಠ ಪದ್ಯಗಳನ್ನ ನೋಡೋಣ. ಓಕೆ, ಥ್ಯಾಂಕ್ ಯು.